ಏನ್ ಅಶೋಕ್ ಇದು? ನಾವೇನು ಅನ್ಕೊಂಡು ಇಲ್ಲಿಗೆ ಬಂದ್ರೆ ಇಲ್ಲಿ ಬೇರೆ ಏನೋ ಆಗ್ತಿದೆ. ಅಲ್ಲ, ಇವ್ರು ಯಾರಿಗೂ ನಮ್ ಸೀತನ್ ಸಂಕಟನೇ ಅರ್ಥ ಆಗ್ತಿಲ್ವಾ? ಸೀತಾ ಇಲ್ದಿರೋ ಟೈಮಲ್ಲಿ ಅದೇಗ್ ನಮ್ ಸಿಹಿನ ಬೇರೆ ಜೊತೆ ಕಳಿಸ್ಕೊಟ್ರು ಇವರು. ನಮ್ ಸಿಹಿ ಬೇರೆಯವ್ರ ಮಗಳು ಮೇಲಿಂದ ಅವಳು ಅವ್ರ ಜೊತೆ ಇರ್ತಾಳೆ ಅಂದ್ರೆ ನಂಗೆ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಿಲ್ಲ ಅಶೋಕ್. ನೋ, ದಿಸ್ ಕಾಂಟ್ ಬಿ ಟ್ರೂ. ಇದೆಲ್ಲ ಆಗ್ಬಾರ್ದು. ನಿನ್ ಬೇಜಾರಾಗ್ಬೇಡ ಮುದ್ದು, ಎಲ್ಲ ಸರಿ ಹೋಗುತ್ತೆ. ನನಗೆ ಎಷ್ಟು ನೋವಾಗ್ತಿದೆ ಅಂದ್ರೆ ಅಪ್ಪ ನಮ್ ಸೀತಾಗ ಹೇಗಾಗ್ತಿರ್ಬಾರ್ದು ಅಶೋಕ್. ಸೀತಾ ಬಾಡ್ಗೆ ತಾಯಿನೇ ಇರ್ಬೋದು, ಹಾಗಂತ ಮಾತ್ರಕ್ಕೆ ನಮ್ ಸಿಹಿ ಮೇಲೆ ಅವಳಿಗೇನ್ ಫೀಲಿಂಗ್ಸೇ ಇಲ್ವಾ? ಬಾಡ್ಗೆ ತಾಯಿನೋ ಸ್ವಂತ ತಾಯಿನೋ ಲೀಸಿಗೆ ತಾಯಿನೋ ಒಬ್ಳು ತಾಯಿನೇ ಅಲ್ವಾ ಅಶೋಕ್? ಮಕ್ಳ ಮೇಲೆ ಅಷ್ಟೇ ಫೀಲಿಂಗ್ಸ್ ಇರುತ್ತೆ ತಾನೇ ಒಂದ್ ತಾಯಿಗೆ. ಇಲ್ಲ, ಈ ಮನೆಯವ್ರಿಗೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಲೇಬೇಕು, ಅವ್ರಿಗೆ ಅರ್ಥ ಮಾಡಿಸ್ಲೇಬೇಕು. ನಾ ಹೋಗಿ ಮಾತಾಡ್ತೀನಿ ತಾತನ ಹತ್ರ. ಸಿಹಿ ಎಲ್ಲೇ ಇದ್ರು ಈ ಮನೆಗೆ ಕರ್ಕೊಂಬನ್ನಿ ಅಂತ ನಾ ಹೇಳ್ತೀನಿ ತಾತಂಗೆ. ಒಂದ್ ನಿಮಿಷ ಇರು, ನನ್ನ ಮಾತು ಕೇಳು. ಅದು ಹಾಗಲ್ಲ ಅಶೋಕ್, ಬಿಡಿ ಪ್ಲೀಸ್. ಒಂದ್ ನಿಮಿಷ ಇರು, ನೀನ್ ಸ್ಟ್ರೆಸ್ ತಗೋಬೇಡ. ಇಲ್ಲಿ ಕೂತ್ಕೋ, ಬಾಯ್ ಕೂತ್ಕೋ. ಸೂರಿ ನಾಳೆ ಮಾತಾಡ್ತೀನಿ ಅಂತ ಹೇಳಿದಂತಾನೆ. ಹೀಗಿರುವಾಗ ನಾವು ಇನ್ನೇನೋ ಮಾಡೋದು ಬೇಡ. ಪ್ಲೀಸ್ ಅರ್ಥ ಮಾಡ್ಕೊ. ಸಿಹಿ ಹೇಗಿರ್ತಾಳ ಅಶೋಕ್ ಸೀತನ್ ಬಿಟ್ಟು? ನನಗೆ ಅರ್ಥ ಆಗುತ್ತೆ ಮುದ್ದು. ಸಿಹಿ ಸೀತಾ ಇಲ್ಲದೆ ಇರೋಕ್ಕಾಗಲ್ಲ, ಸೀತಾ ಸಿಹಿ ಇಲ್ಲದೆ ಇರೋಕ್ಕಾಗಲ್ಲ. ಇದು ಹೀಗೆ ಮುಂದುವರಿಬಾರ್ದು. ಆದರೆ ನಮ್ಮ ಮಗು ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇರೋದು ಯಾರು? ಅವ್ರು ನಿಜವಾದ ಅಪ್ಪ ಅಮ್ಮ. ಹೀಗಿರ್ಬೇಕಾದ್ರೆ ಯಾರು ನಿರ್ಧಾರ ತಗೋಬೇಕು, ಹೇಗೆ ನಿರ್ಧಾರ ತಗೋಬೇಕು ನೀನೇ ಹೇಳು. ನನಗೆ ಅವೆಲ್ಲ ಗೊತ್ತಿಲ್ಲ ಅಶೋಕ್. ಸಿಹಿ ಯಾವತ್ತಿದ್ರು ಸೀತಾರಾಮನ್ ಜೊತೆನೇ ಇರ್ಬೇಕು ಅಷ್ಟೇ. ರಾಮ, ನಾನೇನನ್ನ ಏನ್ ಕೇಳಿದೆ? ನನ್ನ ಮಗಳು ನನ್ನ ಜೊತೆ ಯಾವಾಗಲೂ ಖುಷಿಯಾಗಿ ಆರೋಗ್ಯವಾಗಿರ್ಬೇಕು ಅಂತ ಅಷ್ಟೇ ಅಲ್ವಾ? ಕೇಳ್ದೆ ಇರೋದ್ನೆಲ್ಲ ಕೊಟ್ಟೆ, ಆದ್ರೆ ಕೇಳಿದ್ನ ನನ್ನಿಂದ ಕಿತ್ಕೋತಿದ್ಯಲ್ಲ ರಾಮ, ಯಾಕೆ? ಸಾಧನ, ಯಾರಿಗೆ ತಿಂಡಿ? ಅದು ಸೀತಾಗೆ ತಿಂಡಿ ಕೊಡೋಣ ಅಂತ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಕ್ಕ, ಅದಕ್ಕೆ. ಫೋರ್ಸ್ಫುಲಿ ಯಾರಿಗೂ ತಿನ್ಸೋದಕ್ಕಾಗಲ್ಲ. ಹೊಟ್ಟೆ ಹಶ್ವಾದ್ರೆ ಅವಳೇ ತಿಂತಾಳ್ಬಿಡು. ಅಕ್ಕ, ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ, ಯಾರ ಹತ್ರನೂ ಮಾತಾಡ್ತಾನೂ ಇಲ್ಲ. ಆಮೇಲೆ ಪಾಪ ಹೆಚ್ಚು ಕಡಿಮೆ ಆದರೆ ಅಂತ. ಅವಳಿಂದ ಈ ಮನೆಗೆ ಈಗಾಗಲೇ ಸಾಕಷ್ಟು ಹೆಚ್ಚು ಕಮ್ಮಿ ಆಗಿದೆ. ಇನ್ನು ಅದೇನೇನು ಮಾಡ್ತಾಳೋ. ಹಾಗಾದರೆ ಸೀತಾ ಉಪವಾಸನೇ ಇರಬೇಕಾ? ಉಪವಾಸ ಇರಲಿ ಬಿಡು, ಉಪವಾಸ ಇದ್ದರೆ ಒಳ್ಳೇದಂತೆ. ಪತಿವ್ರತೆಯರು ತಮ್ಮ ಗಂಡಂದಿರನ್ನ ಉಳಿಸ್ಕೊಳ್ಳೋದಕ್ಕೆ ಉಪವಾಸ ಇರ್ತಾ ಇದ್ರಂತೆ. ಈಗ ಸರದಿ ನಮ್ಮ ಗ್ರೇಟ್ ಸೀತಾ ಮಾತೆದು ಇರ್ತಾಳೆ ಬಿಡು. ಇದೇನು ಅಕ್ಕ ಹೀಗನ್ಬಿಟ್ರು? ಈಗೇನು ಮಾಡೋದು? ಸೀತಾಗೆ ತಿಂಡಿ ಕೊಡಬಾರ್ದಾ? ಪಾಪ ಸೀತಾ.
ಸಿಹಿ ಗುಡ್ ಮಾರ್ನಿಂಗ್. ಓಕೆ ಎದೇಳು ಪುಟ್ಟ, ಬಾ ಬ್ರಷ್ ಮಾಡ್ಕೊಂಬರೋಣ. ನನಗೆ ಬ್ರಷ್ ಮಾಡೋಕ್ಕೆ ನನ್ನ ಬ್ರಷು ನನ್ನ ಮನೆಯಲ್ಲಿದೆ. ನೋಡು, ಅಪ್ಪ ನಿಂಗೆ ಬಿಸ್ನೆಸ್ ಪ್ರೋಜನ್ ಚಿತ್ರ ಇರೋ ಹೊಸ ಬ್ರಷು, ಮಿಕ್ಕಿ ಮೌಸ್, ಮಿನಿ ಮೌಸ್ ಚಿತ್ರಗಳಿರೋ ಹೊಸ ಟವಲ್ಗಳು ಎಲ್ಲ ತಂದಿದ್ದಾನೆ. ಬಾ ನೋಡು, ಬಾ ಬಾತ್ರೂಮಲ್ಲಿದೆ. ನನ್ಗದ್ ಬೇಡ. ಸಿಹಿ ಹಠ ಮಾಡಬೇಡ ಪ್ಲೀಸ್. ನೋಡು, ದಿನಪೂರ್ತಿ ಸ್ನಾನ ಮಾಡದೆ ಬ್ರಷ್ ಮಾಡದೆ ಹೇಗಿರ್ತೀಯ ಹೇಳು? ನೀವ್ ಹೇಳ್ದಂಗೆ ನಿಮ್ಮನೆಯಲ್ಲಿ ನಾನು ಸ್ಲಿಪ್ ಓವರ್ ಮಾಡಿದೆ ತಾನೆ. ಈಗ ನನ್ನ ಮನೆಗೆ ಹೋಗ್ತೀನಿ. ನನ್ನ ಮನೆಯಲ್ಲಿ ಬ್ರಷು, ಟವಲ್ಲು, ಸೋಪು, ನನ್ನ ಬಟ್ಟೆ ಎಲ್ಲ ಇದೆ. ನಾನು ಅಲ್ಲೇ ಹೋಗ್ಬಿಟ್ಟು ಸ್ನಾನ ಮಾಡ್ತೀನಿ. ಪ್ಲೀಸ್ ಸಿಹಿ. ಅದ್ ಹೇಗಾಗತ್ತೆ ಸಿಹಿ? ಅದೆಲ್ಲ ಹಳೇದು. ನಿನ್ ಹಳೆ ಲೈಫ್ನ ಅಲ್ಲೇ ಬಿಡು. ಇನ್ಮೇಲೆ ನಿನ್ ಲೈಫಲ್ಲೆಲ್ಲ ಬರೀ ಹೊಸಾದೆ. ಬರೀ ಬ್ರಷ್ ಮಾತ್ರ ಅಲ್ಲ, ಬ್ರಷ್ ಇಂದ ಹಿಡಿದು ಸ್ಕೂಲ್ ವರ್ಗೂನು. ಓಕೆ? ಹಾಗೆ ಅಪ್ಪ ಅಮ್ಮ ಕೂಡ. ಅಪ್ಪ ಅಮ್ಮ ಅನ್ನೋದ್ರಲ್ಲಿ ಹಳೇದು ಹೊಸದು ಅಂತ ಏನಿದೆ ಚಾಂದಿ? ಯಾವತ್ತಿದ್ರು ನಾವೇ ಇವಳಿಗೆ ಅಪ್ಪ ಅಮ್ಮ ಅಲ್ವಾ? ದಿಸ್ ಇಸ್ ದ ಅಲ್ಟಿಮೇಟ್ ಟ್ರೂತ್. ನಡಿ ಬಾತ್ರೂಮ್ಗೆ. ನಾನು ನನ್ನ ಮನೆಗೆ ಹೋಗ್ತೀನಿ, ಅಂದ್ರೆ ಸೀತಮ್ಮ ಮನೆಗೆ. ಗಾಡ್, ಎಷ್ಟು ಮಾತಾಡ್ತೀಯ ನೀನು? ಅದು ಇಷ್ಟು ಚಿಕ್ಕ ವಯಸ್ಸಿಗೆನೆ. ಆ ಸೀತೆ ನೀನ ಪುಟ್ಟ ಹುಡುಗಿ ತರ ಬೆಳೆಸೇ ಇಲ್ಲ, ಬರೀ ದೊಡ್ಡೋರ್ ತರನೇ ಆಡ್ತೀಯಲ್ಲ. ಶಾಲಿನಿ, ನಮ್ಮ ಪುಟ್ಟ ಈಗ ದೊಡ್ಡವಳಾಗಿದ್ದಾಳೆ. ಶಾಲು, calm down. ಸೀತಾ, ಸೀತಾ, ಅಯ್ಯೋ ಇದೇನೇ ಸೀತಾ, ಧರಣಿ ಮಾಡೋಗ್ತಾರ ದೇವ್ರ ಮುಂದೆ ಉಪವಾಸ ಕೂತ್ಬಿಟ್ರೆ ಸಿಹಿ ಏನ್ ಬಂದ್ಬಿಡ್ತಾಳೆ. ತಗೋ ತಿಂಡಿ ತಿನ್ನು. ಅದಕ್ಕೆ ಫೋರ್ಸ್ ಮಾಡಬೇಡಿ, ನನಗೆ ಬೇಡ. ಇದೇನೇ ಸೀತಾ, ಚಿಕ್ಕ ಮಕ್ಕಳ ತರ ಹಠ ಮಾಡ್ತಿದ್ಯಾ? ಅಲ್ಲ ಕಡೆ, ಸಿಹಿ ಬಂದೇ ಬರ್ತಾಳೆ, ಯೋಚನೆ ಮಾಡ್ಬೇಡ. ಅವಳಿಗಾದ್ರೂ ನೀನಂದ್ಬಿಟ್ಟು ಯಾರಿದ್ದಾರೆ? ನೀನಂದ್ರೆ ಅವಳಿಗೆ ಪ್ರಪಂಚ ಕಣೆ. ಅವ್ರು ನಿನ್ನೆ ಮೊನ್ನೆ ಬಂದವ್ರು ಯಾರೋ ಅಪ್ಪ ಅಮ್ಮ ಅಂದ ತಕ್ಷಣ ಸಿಹಿ ಏನಲ್ಲೇ ಜಾಂಡ ಊರ್ ಬಿಡ್ತಾಳ? ನೋಡ್ತಿರೋ, ಅವಳು ಬಂದೇ ಬರ್ತಾಳೆ. ಅವಳು ಬರ್ತಾಳೆ ಅಂತ ಎಷ್ಟು ಗ್ಯಾರಂಟಿ ಇದೆ ಅದಕ್ಕೆ ನಿಮಗೆ? ನಾವಿಲ್ದೇ ಇರ್ಬೇಕಾದ್ರೆ ಅವ್ರು ಸಿಹಿನ ಕರ್ಕೊಂಡು ಹೋದ್ರು. ನಾನು ರಾಮು ಬೇಡ್ಕೊಂಡ್ವಿ ಅವ್ರ ಹತ್ರ, ಆದರೂ ಕಳಿಸ್ಲಿಲ್ಲ. ಸ್ವತಃ ಸಿಹಿನೇ ಕೇಳ್ಕೊಂಡ್ಲು, ನಾನು ಸೀತಮ್ಮನ ಜೊತೆ ಇರ್ತೀನಿ, ನನ್ನ ಫ್ರೆಂಡ್ ಜೊತೆ ಇರ್ತೀನಿ ಅಂತ. ಅವ್ರ ಮನ್ಸು ಕರಗಲಿಲ್ಲ ಅದಕ್ಕೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಯಾರು ಕರ್ಕೊಂಡ್ಬರ್ತಾರೆ, ಹೇಗೆ ಬರ್ತಾಳೆ ಅಂತ. ಒಟ್ಟಿನಲ್ಲಿ ಸಿಹಿ ಇಲ್ಲಿಗೆ ಬಂದೇ ಬರ್ತಾಳೆ. ನೋಡ್ತಿರೋ, ಆ ಶ್ಯಾಮ್ ಮತ್ತೆ ಶಾಲಿನಿ ಮಾಡಿ ತಪ್ಪಂತ ಗೊತ್ತಾಗ್ತಿದ್ದಂಗೆನೆ ಅವಳು ಇಲ್ಲಿಗೆ ಬರಲೇಬೇಕಲ್ಲ. ರಾಮು ಪರ್ಮಿಷನ್ ಲೆಟರ್ ತರಕ್ ಹೋಗಿದಾರಲ್ಲ. ಏನು ಯೋಚನೆ ಮಾಡ್ಬೇಡ ಕಣೆ, ಎಲ್ಲ ಸರಿ ಹೋಗುತ್ತೆ. ಸಿಹಿ ಬಂದ್ಮೇಲೆ ಅವಳನ್ನ ಎತ್ಕೊಳಕ್ ನಿನಗೆ ಶಕ್ತಿ ಬೇಕೋ ಬೇಡವಾ? ತಗೋ ಸ್ವಲ್ಪ ತಿಂಡಿ ತಿನ್ನು. ಅಲ್ಲಿ ಸಿಹಿ ತಿಂಡಿ ತಿಂದಿರ್ತಾಳೋ ಇಲ್ವೋ? ಅವಳಿಗೆ ಟೈಮ್ ಸರಿಯಾಗಿ ಇಂಜೆಕ್ಷನ್ ಕೊಡಬೇಕು. ಇನ್ಸುಲಿನ್ ಕೊಡಲಿಲ್ಲ ಅಂದರೆ ಅವಳ ಆರೋಗ್ಯ ಹಾಳಾಗತ್ತೆ. ಸೀತಾ, ಆ ಶ್ಯಾಮು ಡಾಕ್ಟರ್ ಕಣೆ, ಅವ್ನು ಕೊಟ್ಟಿರ್ತಾನೆ, ನೀನು ಯೋಚನೆ ಮಾಡಬೇಡ. ಅವ್ನು ಕೊಡ್ತಾನೆ ಅಂತ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಅದಕ್ಕೆ? ಸಿಹಿ ವಿಷಯದ ಬಗ್ಗೆ ಅವ್ರಿಗೆ ನೆನ್ಪು ಮಾಡಲೇಬೇಕು. ಸೀತಾ, ಸೀತಾ ಎಲ್ಲಿ? ಸೀತಾ! ಅಯ್ಯೋ ದೇವ್ರೆ, ಇವಳಿಗೆ ಹೇಗಪ್ಪ ಬುದ್ಧಿ ಹೇಳೋದು? ಇವಳಂತೂ ಹೇಳಿದ ಮಾತು ಕೇಳಲ್ಲ. ಸಿಹಿ, ಎದ್ದ ತಕ್ಷಣ ಬ್ರಷ್ ಮಾಡಿ ಸ್ನಾನ ಮಾಡ್ಕೊಳ್ಬೇಕಲ್ವಾ? ಬೇಗ ಹೋಗು. ಈಗ ಹಠ ಮಾಡ್ಕೊಂಡು ಕೂತ್ಕೋಬೇಡ. ನನ್ನ ಸೀತಮ್ಮ ಆಗಿದ್ದಿದ್ರೆ ಸ್ಕೂಲ್ ರಜೆ ಇದ್ದಾಗೆಲ್ಲ ಎಣ್ಣೆ ಸ್ನಾನ ಮಾಡಿಸ್ತಿದ್ಲು. ಬೈಯೋದೇ ಇಲ್ಲ ಗೊತ್ತಾ? ಕೆಲಸನ ಹೇಗೆ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಿದ್ಲು. ಸೀತಮ್ಮ 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 ಏನ್ ಅಷ್ಟೊಂದು ಗ್ರೇಟ್ ಅವಳು? ನಿನ್ ತಲೆ ಕೆಡ್ಸಿಟ್ಟಿದ್ದಾಳೆ. ಯಾಕೆ ನಾನು ಸೀತಮ್ಮ ಅಂತ ಹೇಳ್ಬಾರ್ದ? ನನಗೆ ಸೀತಮ್ಮ ಇಷ್ಟ, ಅದಕ್ಕೆ ಸೀತಮ್ಮ ಸೀತಮ್ಮ ಅಂತೀನಿ. ನೋಡು ಶ್ಯಾಮ್ ಇವಳನ್ನ. ಅನ್ನಿ ಬಾಯ್ಲೆ. ಶಾಲಿನಿ, ಮಗು ಜೊತೆ ವಾದಕ್ಕೆ ನಿಲ್ತಿಲ್ಲ, ಏನು ಹೇಳಬೇಕು ನಿನಗೆ? ಸ್ವಲ್ಪ ಮಗು ಜೊತೆ ಮಗು ಥರ ಇರೋದನ್ನ ಕಲ್ತ್ಕೊ ಪ್ಲೀಸ್. ಸಿಹಿ ಪುಟ, ನೀನು ಬೇಜಾರಾಗಬೇಡ. ಆ್ಯಕ್ಚುಲಿ ಏನು ಗೊತ್ತಾ, ಶಾಲಿನಿ ಅಮ್ಮನು ತುಂಬ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸ್ತಾರೆ. ಇವತ್ತು ಅವರೇ ನಿನಗೆ ತಲೆಗೆ, ಮೈ ಕೈಗೆ ಎಲ್ಲ ಕಡೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಓಕೆ ಶಾಲಿನಿ, ಬಾ ಕರ್ಕೊಂಡು ಹೋಗು. ನಿನ್ನ ಮಗಳಿಗೆ ನೀನೇ ಸ್ನಾನ ಮಾಡಿಸು. ಶಾಲಿನಿ, ಶಾಲು,
ಹೋಗ್ಲಿ ಬಿಡು ಪುಟ್ಟ, ಶಾಲಿನಿ ಅಮ್ಮ ಇವತ್ತು ಬ್ಯುಸಿ ಇದ್ದಾಳಂತೆ, ಸೊ ನಾನೇ ಸ್ನಾನ ಮಾಡಿಸ್ತೀನಿ ಇವತ್ತು ನಿಮಗೆ. ಓಕೆ ಜಿಜು, ನೀವು ಸ್ನಾನ ಮಾಡಿಸಿ ನನ್ನ ಸಿಹಿಗೆ ಅಂತ ತಂದಿರೋ ಹೊಸ ಬಟ್ಟೆ ಎಲ್ಲ ರೆಡಿ ಮಾಡಿರ್ತೀನಿ. ಓಕೆ ಓಕೆ, ಬಂದೆ ಪುಟ್ಟ. ಸೀತಾ, ಎಲ್ಲಿಗೆ ಹೋಗ್ತಿದೀಯಾ? ಅದಕ್ಕೆ ಅವ್ರು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ನಾನೇ ಹೋಗ್ಕೊಟ್ಟು ಬರ್ತೀನಿ. ಅಯ್ಯೋ, ಅವ್ರು ಇಂಜೆಕ್ಷನ್ ಕೊಡ್ತಾರ ಬಿಡೆ, ಯಾಕೆ ಹೋಗ್ತಾ ಇದೀಯಾ? ಅದಕ್ಕೆ ಇಷ್ಟು ವರ್ಷ ನಾನೇ ಇನ್ಸುಲಿನ್ ಕೊಟ್ಟು ರಿಮೈಂಡರ್ ಇಟ್ಕೋತೀನಿ, ನನ್ನಿಂದ ಅವಳಿಗೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ. ಎಷ್ಟು ಮಹಾ ದೂರ ಇದೆ, ಇಲ್ಲೇ ಇದೆ ತಾನೆ, ಹೋಗಿ ನೆನಪಿಸ್ಬಿಟ್ಟು ಬರ್ತೀನಿ. ಅಲ್ಲ ಕಣೆ, ರಾಮ್ ಇಲ್ದೆ ನೀನು ಒಬ್ಬಳೇ ಹೋದ್ರೆ ಅವ್ರ ಮನೆ ಒಳಗಡೆ ಸೇರಿಸ್ತಾರೇನೆ? ಯಾಕೆ ಸೇರ್ಸಲ್ಲ ಅದಕ್ಕೆ? ಸಿಹಿ ಅಮ್ಮ ನಾನು. ಇವಳು ಹೇಳಿದ ಮಾತು ಕೇಳಲ್ಲ, ನಾನೇನಪ್ಪ ಮಾಡಲಿ? ಅಕ್ಕನ ಹತ್ರ ಮತ್ತೆ ಸೀತನ ಬಗ್ಗೆ ಮಾತಾಡಿದ್ರೆ ಏನಂತಾರೋ ಏನೋ. ಆದರೆ ಸೀತಾಗೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ನನಗೆ. ಅಕ್ಕ, ಏನು ತಮ್ಮ ಸೀತಾ ಮಾತೆ ಅಪ್ಡೇಟ್ ಏನಾದರೂ ಬಂತಾ? ಸೀತಾ ಸಿಹಿನ ನೋಡಕ್ಕೆ ಹೋಗಿದ್ದಾಳೆ, ಇನ್ನೂ ಪರ್ಮಿಷನ್ ಲೆಟರ್ ಬಂದಿಲ್ಲ. ರಾಮ್ ಪರ್ಮಿಷನ್ ಲೆಟರ್ ತರಕ್ಕೆ ಹೋಗಿದ್ದಾನೆ. ಅದಿಲ್ದಿರ ಸೀತಾ ಸಿಹಿನ ನೋಡಕ್ಕೆ ಹೋಗ್ಬಾರ್ದಲ್ವಾ? ಹೋಗಿದ್ದಾಳಲ್ಲ, ನಾವೇನು ಮಾಡೋದಕ್ಕಾಗುತ್ತೆ? ಅಕ್ಕ, ಸೀತಾಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ಆಗಲಿ ಬಿಡು, ಅವಳ ಹಣೆ ಬರ. ಬೆಂಕಿ ಸುಡುತ್ತೆ, ಅದನ್ನು ಮಡ್ಲಲ್ಲಿ ಇಟ್ಕೋಬೇಡ ಅಂತ ಹೇಳಿದ್ರು ಅದನ್ನು ಸೀರೆಯಾಗೆ ಉಟ್ಕೋತೀನಿ ಅನ್ನೋರಿಗೆ ಏನು ಹೇಳೋಣ? ದಡ್ಡತನನ? ಮಾವಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕೋರ್ಟು ಪೊಲೀಸ್ ಸ್ಟೇಷನ್ ಯಾವುದು ಬೇಡ ಅಂತ. ಅವ್ರ ಮಾತನ್ನು ಮೀರಿ ಹಠ ಸಾಧಿಸ್ತಾ ಇದ್ದಾಳೆ. ಸಾಧಿಸ್ಲಿ ಬಿಡು. ಅಕ್ಕ, ಆದರೂ ಎಲ್ಲ ಇವಳ ಇಷ್ಟು ದಿನ ಸೀತಾ ಸೀತಾ ಅಂತ ತಲೆ ಮೇಲೆ ಮರ್ಸಿದ್ಲು, ಈಗ ನೋಡಿದ್ರೆ ವರ್ಷನೇ ಬದಲಾಗಿ ಹೋಗಿದೆ. ಬಲ ಇದ್ದಾಳೆ ಭಾರ್ಗವಿ. ಅಯ್ಯಯ್ಯೋ, ಸೀತಾ ಬೇರೆ ಶ್ಯಾಮ್ ಮನೆಗೆ ಹೋಗಿದ್ದಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ? ಏನಪ್ಪ ಮಾಡೋದು? ಸೀತಂಗೆ ಹೇಳ್ದೆ ಒಬ್ಬಳೆ ಹೋಗ್ಬೇಡ ಅಂತ, ನನ್ನ ಮಾತೇ ಕೇಳಲಿಲ್ಲ ಇವಳು. ಛೇ, ಏನು ಮಾಡೋದು? ಸೀತಾ, ರಾಮ್, ವಿಸಿಟೇಷನ್ ರೈಟ್ಸ್ಗೆ ಕ್ಲೇಮ್ ಮಾಡಿದ್ದೀನಿ ಸೀತಾ. ಬಟ್ ಅದಕ್ಕೂ ಮುಂಚೆ ನೀವೆಲ್ಲೋ ಹೊರಟಿರೋ ಆಗಿದೆ. ಸಿಹಿ ಹುಷಾರಾಗಿದ್ದಾಳೆ ತಾನೆ? ಸಾರಿ ರಾಮ್, ನಿಮ್ಗೆ ಹೇಳ್ದೆ ಬಂದೆ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಸಾರಿ ಯಾಕೆ ಸೀತಾ? ಇಡೀ ಪ್ರಪಂಚ ನಿಮ್ಮನ್ನ ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಕೇಳ್ಬೋದು, ಆದರೆ ನಾನು ಕೇಳೋದಿಲ್ಲ. ಬಟ್ ನೀವು ಹೊರಟಿರೋದು ನೋಡಿದ್ರೆ ಶ್ಯಾಮ್ ಮನೆಗೆ ಹೊರಟಿರೋ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಸಿಹಿಗೆ ಪ್ರತಿದಿನ ಇಂಜೆಕ್ಷನ್ ಕೊಡಬೇಕು. ಅವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡಲಿಲ್ಲ. ಅದಕ್ಕೆ ನೆನ್ಪು ಮಾಡಿಬಿಟ್ಟು ಹೋಗೋಣ ಅಂತ ನಾನೇ ಬಂದೆ. ನಿಜ ಸೀತಾ, ಸಿಹಿನ ನೀವು ಕೇರ್ ಮಾಡೋ ಥರ ಬೇರೆ ಯಾರೂ ಮಾಡೋದಕ್ಕಾಗಲ್ಲ. ಬಟ್ ಈಗಿರೋ ಪರಿಸ್ಥಿತಿಲಿ ಶ್ಯಾಮ್ ನಿಮ್ಮನ್ನ ಮನೆ ಒಳಗೆ ಬಿಡ್ತಾನಂತನೂ ನಂಗೆ ಗೊತ್ತಿಲ್ಲ. ಅದು ಯಾಕೆ ಅವನು ಆ ರೀತಿ ಆಡ್ತಿದ್ದಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಸೀತಾ. ಮೇ ಬಿ ನೀವು ಅವ್ನ ಮನೆ ಹತ್ರ ಹೋಗ್ತಾ ಇರೋದು ಏನಾದ್ರು ವಿಷಯ ಗೊತ್ತಾದರೆ ಸಿಹಿನ ನಮ್ಗೆ ಯಾರಿಗೂ ಕಾಣ್ತಾ ಇರೋ ಥರ ಬಚ್ಚಿಟ್ರು ಆಶ್ಚರ್ಯ ಇಲ್ಲ. ವಿಸಿಟೇಷನ್ ರೈಟ್ ಸಿಗೋವರೆಗೂ ನಾವು ಸಿಹಿನ ನೋಡೋದಕ್ಕಾಗಲ್ಲ ಸೀತಾ. ಅಟ್ ದಿಸ್ ಮೂಮೆಂಟ್ ಐ ಆಮ್ ರಿಯಲಿ ಹೆಲ್ಪ್ಲೆಸ್. ಅದು ಸಿಗೋವರೆಗೂ ನಾವು ಕಾಯಲೇಬೇಕು. ಅಕಸ್ಮಾತ್ ನಾವೇನಾದ್ರು ಸಿಹಿನ ನೋಡಿದ್ವಿ ಅಂತ ಅಂದ್ಕೊಳ್ಳಿ, ಅದನ್ನೇ ದೊಡ್ಡ ಇಶ್ಯೂ ಮಾಡಿ ನಮಗೇನು ಕೇಸ್ ಹಾಕೋರು ಹಾಕ್ಬಿಡ್ತಾನೆ. ಹಾಂ, ಪ್ಲೀಸ್ ಆಗಲ್ಲ ಅಂತ ಮಾತ್ರ ಹೇಳಬೇಡಿ.
ನಂಗೆ ಸಿಹಿ ಬಗ್ಗೆನೇ ತುಂಬ ಯೋಚನೆ ಆಗ್ತಿದೆ. ಅವಳು ಹೇಗಿದ್ದಾಳೋ, ತಿನ್ನೋ ಇಲ್ವೋ ಒಂದೂ ಗೊತ್ತಾಗ್ತಿಲ್ಲ. ಅವಳು ಒಂದ್ಸಲ ಮೀಟ್ ಮಾಡಿ ಅವಳು ಡಯಟ್ ಪ್ಲಾನ್ ಎಲ್ಲ ಹೇಳ್ಬಿಡ್ತೀನಿ. ಅವಳು ಫಾಲೋ ಮಾಡ್ತಾಳೆ. ರಾಮ್ ಅವಳು ತುಂಬ ಜಾಣೆ ಇದ್ದಾಳೆ. ಒಂದ್ಸಲ ಮೀಟ್ ಮಾಡಬೇಕು ರಾಮ್. ಆಮೇಲೆ ವೆಜಿಟೇಷನ್ ರೈಟ್ ಸಿಗೋ ತನಕ ನಾನು ಕಾಯಿ ತಿನ್ಬೇಕಿದ್ರೆ ಇವತ್ತು ಒಂದ್ಸಲ ರಾಮ್ ಪ್ಲೀಸ್. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೀತಾ. ಸೋತೋದೆ ಸೀತಾ. ಲೈಫಲ್ಲಿ ಸೋಲ್ ಹೇಗಿರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ನನ್ನ ಹೆಂಡತಿ ಮಗುಗೆ ಹೆಲ್ಪ್ ಮಾಡೋಕ್ಕಾಗದೆ ಸೋತೋದ್ನಲ್ಲ ಅಂತ ಬೇಜಾರಾಗ್ತಿದೆ ಸೀತಾ. ಐ ಆಮ್ ರಿಯಲಿ ಹೆಲ್ಪ್ಲೆಸ್. ಸೀತಾ, ಏನು ಹೇಳಿದ್ರಿ ನೀವು? ಒಂದೇ ಒಂದ್ಸಲ ಸಿಹಿನ ನೋಡಬೇಕು ಅಂತ ಹೇಳಿದ್ರಲ್ಲ, ನಾನು ಹೆಲ್ಪ್ ಮಾಡ್ತೇನೆ. ಎಲ್ಲಿ ರಾಮ ಸೀತಾ ಕಾಣ್ತಿಲ್ವಲ್ಲ? ಮಾವಯ್ಯ, ಸೀತಾ ಸಿಹಿಗೆ ಇನ್ಸುಲಿನ್ ಕೊಡ್ಬೇಕು. ಏನಿದು ಗುಟ್ಟು? ಗುಟ್ಟೆಂಥದ್ದು ಇಲ್ಲ ಮಾವಯ್ಯ. ನೀವ್ಯಾಕೆ ರೂಮಿಂದ ಬಂದ್ರಿ? ಆಯಾಸ ಆಗುತ್ತೆ, ಹೋಗಿ ರೆಸ್ಟ್ ಮಾಡಿ. ಓಹೋ, ಈ ಮುದುಕನ್ನ ರೂಮ್ನಲ್ಲಿ ಮಲಗಿಸ್ಬಿಟ್ಟು ತಮಾಷೆ ನೋಡ್ತಿದ್ದೀರಾ ಎಲ್ಲ? ಈಗಾಗಲೇ ಒಂದು ಗುಟ್ಟು ರಟ್ಟಾಗಿ ಮನೇಲಿ ಅಲ್ಲೋಲ್ ಕಲ್ಲೋಲವಾಗಿದೆ. ಇನ್ನೊಂದು ಗುಟ್ಟು ಅದೇನೇ ಇದ್ರು ನನಗೆ ಗೊತ್ತಾಗಬೇಕು. ಅದು ಮಾವಯ್ಯ, ಸಿಹಿನ ನೋಡೋದಕ್ಕೆ ನಮ್ಮ ರಾಮ್ಗೆ ಸೀತನ್ಗೆ ಇನ್ನೂ ಯಾವುದೇ ತರಹದ ಪರ್ಮಿಷನ್ ಸಿಕ್ಕಿಲ್ಲ. ಆದರೂ ಸೀತಾ ಸಿಹಿನ ನೋಡೋದಕ್ಕೆ ಶ್ಯಾಮ್ ಮನೆಗೆ ಹೋಗಿದ್ದಾಳೆ. ಇದ್ರ ಬಗ್ಗೆ ಹೆಚ್ಚು ಮಾತಾಡಿದಷ್ಟು ಬೇರೆಯವ್ರಿಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ನಮ್ಮನೆ ಸೊಸೆ ಮರ್ಯಾದಿನ ನಾವೇ ಕಳಿಬಾರ್ದು ಅಂತ ನಾನು ಸುಮ್ಮನಿದ್ದೀನಿ ಮಾವಯ್ಯ. 6 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿರೋ ಮಗಳು ಕಣ್ಮುಂದೆ ಇಲ್ಲ ಅನ್ನೋದನ್ನ ಅರಗಿಸ್ಕೊಳ್ಳೋದು ಕಷ್ಟ ಭಾರ್ಗವಿ. ನಿಜ ಮಾವಯ್ಯ. ಸಿಹಿ ಮನೇಲಿಲ್ಲ ಅನ್ನೋದು ನನಗೆ ಕರುಳು ಚುರುಕಂತ ಇದೆ. ಇನ್ನು ಸೀತನ ಅವಸ್ಥೆನ ಯೋಚನೆ ಮಾಡೋದಕ್ಕೂ ಆಗಲ್ಲ. ಆದರೆ ಈ ತಪ್ಪನ್ನ ಸೀತಾ ತನ್ನ ಮೇಲೆ ತಾನೇ ತಂದ್ಕೊಂಡಿದ್ದಲ್ವಾ? ಏನಪ್ಪ ಅಶೋಕ್, ನಮ್ಮ ಸೀತಾ ಸಿಹಿ ಧ್ಯಾನದಲ್ಲಿ ತಿಂಡಿ ಊಟ ಏನೂ ತಿಂತಾ ಇಲ್ಲ. ಅದು ಅಲ್ಲದೆ ಅಳಿಯಂದ್ರು ಅದೇನೋ ಲೆಟರ್ ತರಕ್ಕೆ ಹೋಗಿದ್ದಾರೆ. ನಾನು ಆವಾಗಲಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಾ ಇಲ್ಲ. ಹೋಗಿದ್ದ ಕೆಲಸ ಅದೇನಾಯ್ತೋ ಏನೋ. ಈ ಲೆಟರ್ ಸಿಗಕ್ಕೆ ಎಷ್ಟು ದಿನ ಆಗ್ಬೋದು? ಅದು ಸಿಗಕ್ಕೆ ಮುಂಚೆ ಸೀತಾ ಮಗುನ ನೋಡ್ಬೋದಾ? ಸೀತಾಗೆ ತೊಂದರೆ ಕೊಡಬೇಕು, ಸಿಹಿ ಯಾವುದೇ ಕಾರಣಕ್ಕೂ ಸೀತಾ ಹತ್ರ ಹೋಗಬಾರ್ದು, ಅವಳನ್ನು ತಡಿಬೇಕು ಅನ್ನೋದಾದರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಗೆಸ್ ಮಾಡಿ ಸೀತಾ ಮತ್ತು ರಾಮ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಷ್ಟೇ. ಅಂದರೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ? ಅವ್ರು ಪೊಲೀಸ್ ಹತ್ರ ಹೋಗ್ಬೋದು, ಸೀತನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಯಾಕೆಂತಂದರೆ ಇಂಥ ಸಿಚುವೇಶನಲ್ಲಿ ರೈಟ್ಸ್ ಇಲ್ಲದೆ ಮಗುನ ನೋಡೋದು ತಪ್ಪಾಗುತ್ತೆ. ಅದು ಹೇಗಪ್ಪ ತಪ್ಪಾಗುತ್ತೆ? ಸಿಹಿ ಸೀತಾ ಮಗಳು ತಾನೆ. ಸೀತಾ ಸಿಹಿನ ನೋಡೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಅದು ನಿಮ್ಮ ದೃಷ್ಟಿಗೆ ಮಾತ್ರ. ಕಾನೂನು ದೃಷ್ಟಿಲಿ ಅದು ತಪ್ಪೆ. ಅದು ಅಲ್ಲದೆ ಸೀತಾ ಏನು ಮಾಡಕ್ಕೆ ಹೊರಟ್ರು ಕೂಡ ಅದು ತಪ್ಪೆ ಅಂತ ಪ್ರೂವ್ ಮಾಡಕ್ಕೆ ಅವ್ರು ಹೊರಟಿದ್ದಾರೆ. ಇಂಥ ಟೈಮಲ್ಲಿ ಅವ್ರ ಕೈಗೆ ಸೀತಾ ಸಿಗಾಕೋಬಾರ್ದು. ಬಟ್ ಶ್ಯಾಮ್ ಶಾಲಿನಿ ವಿಷಯದಲ್ಲಿ ಲಾ ಅಂತ ಮಾತಾಡೋಕ್ಕೆ ಆಗಲ್ಲ. ಅವ್ರು ನ್ಯಾಯವಾಗಿದ್ದರೆ ತಾನೆ. ತಪ್ಪು ಅಂತ ಶುರುವಾಗಿರೋದು ಅವರಿಂದ. ಇಂಥವ್ರು ಬುದ್ಧಿ ಕಲಿಸ್ಬೇಕು ಅಂತಂದರೆ ನಾವು ರೂಲ್ಸ್ ಬ್ರೇಕ್ ಮಾಡಲೇಬೇಕು. ನಾವು ಹೀಗೆ ಮಾಡಿದ್ರೆ ಅವಳನ್ನ ನೋಡ್ಬೋದಲ್ವಾ? ಐ ಹೋಪ್ ಸೊ ಸೀತಾ. ಏನೂ ಪ್ರಾಬ್ಲಮ್ ಆಗಲ್ಲ ತಾನೆ? ನಾನು ಇದೀನಲ್ಲ. ರಾಮ್,
ನಾನು ತುಂಬ ಹೊತ್ತು ತಗೊಳ್ಳಲ್ಲ, ಒಂದೇ ಒಂದ್ಸಲ ಅವಳನ್ನ ನೋಡ್ತೀನಿ. ನಂಗೆ ಅವಳ ಬಗ್ಗೆನೇ ಯೋಚನೆ ಆಗ್ತಿದೆ. ಆಮೇಲೆ ಇಂಜೆಕ್ಷನು ತೊಗೊಳಕ್ಕೆ ಹೇಳ್ತೀನಿ ರೆಗ್ಯುಲರ್ ಆಗಿ. ನಂಗೆ ಗೊತ್ತು ಸೀತಾ, ಸಿಹಿ ಇಲ್ಲದೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ನೀವು. ಬೆಳಗಾದ ತಕ್ಷಣ ದೇವ್ರ ಮನೆ ಮುಂದೆ ಕೂತ್ಕೊಂಡು ಅಳ್ತಾ ಇದ್ರಿ. ನಿಮ್ಮ ಸಂಕಟ ನಂಗೆ ಗೊತ್ತಾಗುತ್ತೆ. ಬನ್ನಿ ಸಿಹಿನ ನೋಡ್ಕೊಂಬರೋಣ. ಥ್ಯಾಂಕ್ ಯು ರಾಮ್. ಯು ವೆಲ್ಕಮ್. ಅಲ್ಲ ಮಾವಯ್ಯ, ಆ ಮಗು ಯಾರ ಮಗು? ನಮ್ಮ ಅಪ್ಪು ಮಗುನಾ ಅಥವಾ ಸೀತನ ಸ್ವಂತ ಮಗುನ? ಅಲ್ವಲ್ಲ, ಅವಳು ಆ ಮಗುಗೆ ಬಾಡಿಗೆ ತಾಯಿ. ನೋಡಕ್ ಹೋದ್ರೆ ಈಗ ಆ ಮಗು ಅವ್ರ ಅಪ್ಪ ಅಮ್ಮನ ಜೊತೆ ಸಂತೋಷವಾಗಿ ಅಲ್ಲಿದ್ದಾಳೆ. ನಮ್ ರಾಮ ಸೀತಾನೆ ಹಠ ಮಾಡ್ತಾ ಆ ಮಗು ನಮ್ಗೆ ಬೇಕು ಅಂತ ಹೋರಾಡ್ತಾ ಇರೋದು. ನನಗೆ ಯಾಕೋ ಇದೆಲ್ಲ ಸರಿ ಹೋಗ್ತಿಲ್ಲ ಮಾವಯ್ಯ. ನನಗನ್ಸುತ್ತೆ ಸೀತನ್ನ ಯಾವ್ದಾದ್ರು ಡಾಕ್ಟರ್ಗೆ ತೋರಿಸೋದೇ ಒಳ್ಳೇದು ಅಂತ. ಇದನ್ನೆಲ್ಲ ನಾನು ಹೇಳಿದ್ರೆ ಸರಿ ಇರಲ್ಲ ಮಾವಯ್ಯ. ಅದು ಅಲ್ಲದೆ ಇತ್ತೀಚೆಗೆ ಅಪ್ಪು ನನ್ನ ಮಾತನ್ನ ಕೇಳೋದೇ ಇಲ್ಲ. ಅವನಿಗೆ ಅವನ ಹೆಂಡತಿ ಮಾತೆ ಹೆಚ್ಚಾಗೋಗಿದೆ. ಈಗ ನೋಡಿ, ಸೀತಾ ಸಿಹಿನ ನೋಡೋದಕ್ಕೆ ಆ ಶ್ಯಾಮ್ ಮನೆಗೆ ಹೋಗಿದ್ದಾಳಲ್ಲ, ಅವ್ರು ಅಕಸ್ಮಾತ್ ಏನಾದರೂ ಲೀಗಲಿ ಆಕ್ಷನ್ ತಗೊಂಡ್ರೆ ಏನ್ ಮಾಡೋದು ಮಾವಯ್ಯ? ಆಗ ಯಾರ ಹೆಸರು ಹಾಳಾಗೋದು? ನಿಮ್ಮ ಹೆಸರು, ದೇಸಾಯಿ ಮನೆತನದ ಹೆಸರು. ಅದನ್ನ ನೋಡ್ಕೊಂಡು ನನ್ನಿಂದ ಸಹಿಸ್ಕೊಂಡಿರೋಕ್ಕಾಗಲ್ಲ ಮಾವಯ್ಯ. ಭಾರ್ಗವಿ, ಒಂದು ವಿಷಯನ ಸ್ಪಷ್ಟವಾಗಿ ತಿಳಿಸ್ಬಿಡು ನಿನ್ನ ಮಗ ಸೊಸೆಗೆ. ಕಾನೂನಿನ ದೃಷ್ಟಿಯಲ್ಲಿ ಅವರಿಬ್ಬರು ತಪ್ಪಿತಸ್ಥರು. ಆ ತಪ್ಪಿನ ಪರವಾಗಿ ಈ ಸೂರ್ಯಪ್ರಕಾಶ್ ದೇಸಾಯಿ ಅವರಾಗಲಿ ಅವ್ರ ಮನೆತನದವರಾಗಲಿ ಯಾವತ್ತೂ ನಿಲ್ಲೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೋದು.